ಹಾಯ್ ಗೈಸ್, 90% ಟ್ರೇಡರ್ಸ್ ಮಂಡೇ ಟ್ರ್ಯಾಪ್ ಆಗೋದು ಪಕ್ಕ. ಯಾಕಂದರೆ 90% ಟ್ರೇಡರ್ಸ್ ಮಂಡೇ ತುಂಬಾ ತಪ್ಪು ಮಾಡ್ತಾರೆ. ಮತ್ತು ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆಗುತ್ತೆ, ಗ್ಯಾಪ್ ಡೌನ್ ಆಗುತ್ತೆ ಅಂತ ತುಂಬ ಕನ್ಫ್ಯೂಸ್ ಆಗ್ತಾರೆ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಂಡೇ ಮಾರ್ಕೆಟ್ ಗ್ಯಾಪ್ ಅಪ್ಪ, ಗ್ಯಾಪ್ ಡೌನ ಮತ್ತು 90% ಟ್ರೇಡರ್ಸ್ ಟ್ರ್ಯಾಪ್ ಆಗೋದನ್ನು ಹೇಗೆ ತಪ್ಪಿಸೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಗೈಸ್, ಫಸ್ಟಿಗೆ ಇವಾಗ ನೋಡೋಣ. ಸೊ ನಿಫ್ಟಿ ಇವಾಗ ಒಳ್ಳೆ ಬುಲ್ಲಿಶ್ ಮೂವಲ್ಲೈತೆ. ಇವಾಗ ಇಲ್ಲಿ ನಿಮಗೆ 24,250ಗೆ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಐತೆ. ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇರೋದ್ರಿಂದ ಎಲ್ಲ ಬೈಯಿಂಗ್ ಸೈಡ್ ಇರ್ತಾರೆ. ಮಂಡೇ ಮಾರ್ಕೆಟ್ ಅಕಸ್ಮಾತ್ ಏನಾದರೂ ಕೆಳಗಡೆ ಬಂದರೆ ಬೈಯಿಂಗ್ ಸೈಡ್ ಇರ್ತಾರೆ. ಸೊ ಶುಕ್ರವಾರ ಮಾರ್ಕೆಟು ತುಂಬ ಗ್ಯಾಪ್ ಅಪ್ ಆಗಿತ್ತು. ಗ್ಯಾಪ್ ಅಪ್ ಆಗಿರೋದ್ರಿಂದ ಇಷ್ಟೊಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡಿರುತ್ತೆ. ಇಷ್ಟೊಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡಿರುತ್ತೆ ಮಾರ್ಕೆಟು. ಸೊ ಈ ಇಂಬ್ಯಾಲೆನ್ಸ್ನ ಹೆಂಗೆ ರಿಕವರ್ ಮಾಡುತ್ತೆ ಮತ್ತು ಟ್ರ್ಯಾಪಿಂದ ಹೆಂಗೆ ಎಸ್ಕೇಪ್ ಆಗೋದು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ತೀನಿ ನೋಡಿ. ಸೊ ಗೈಸ್, ಇವಾಗ 1 ಅವರಲ್ಲಿ ನೋಡಿದ್ರೆ ನೀವು 1 ಅವರಲ್ಲಿ ಇಲ್ಲೊಂದು ಸಪೋರ್ಟ್ ಲೈನ್ ಡ್ರಾ ಮಾಡಿದ್ದೀನಿ ನಾನು 24,250ಗೆ. ಇಲ್ಲಿಂದ ಬೈ ಸೈಡ್ ತುಂಬ ನಡೆಯುತ್ತೆ. ಸೊ ಪ್ರೈಸ್ ಆ್ಯಕ್ಷನಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ, ಅಕಸ್ಮಾತ್ ಏನಾದರೂ ಕ್ಯಾಂಡಲು ಇಲ್ಲಿ ಕೆಳಗಡೆ ಕ್ಲೋಸ್ ಕೊಡ್ತು ಅಂದರೆ ಇಲ್ಲಿಂದನೇ ಸೆಲ್ ಸೈಡ್ ಪ್ಲ್ಯಾನ್ ಮಾಡ್ತಾರೆ. ಅಕಸ್ಮಾತ್ ಟ್ರ್ಯಾಪ್ ಆಗೋದಕ್ಕೆ ಒಂದು ಕ್ಯಾಂಡಲ್ಲು ಫುಲ್ಲು ಫಾಲ್ ಕೊಟ್ಬಿಟ್ಟು ಆಮೇಲೆ ಅಪ್ ಸೈಡ್ ಕೂಡ ಮೂವ್ ಕೊಡುತ್ತೆ. ಸೊ ನಮ್ಮದು ಏನು ಪ್ಲ್ಯಾನ್ಸು ಅಂತಂದರೆ 1 ಅವರಿಂದ 15 ಮಿನಿಟ್ಸ್ಗೆ ಶಿಫ್ಟ್ ಆಗೋಣ. ಸೊ ನೋಡ್ಬೋದು ಇಲ್ಲಿ ನೀವು 24,250 ಹತ್ರ ಬಂದಿದೆ ಆಲ್ಮೋಸ್ಟು. ಸೊ ಮಂಡೇ ಯಾವ ಥರ ಮಾರ್ಕೆಟು ಪ್ಲ್ಯಾನ್ಸ್ ಇರುತ್ತೆ ಅಂತ ನೋಡೋಕ್ಕಾದರೆ 5 ಮಿನಿಟ್ಸಲ್ಲಿ ನೋಡಿದ್ರೆ, ಅಕಸ್ಮಾತ್ ಮಾರ್ಕೆಟ್ ಇಲ್ಲಿಂದನೇ ಮೂಮೆಂಟು ಇಲ್ಲಿಂದನೇ ಮಾರ್ಕೆಟ್ ಸ್ಟಾರ್ಟ್ ಆದರೆ ಈ ಝೋನಿಂದ ಅಕಸ್ಮಾತ್ ನೋಡಿ ಇಲ್ಲಿಂದ ಮಾರ್ಕೆಟ್ ಏನಾದರೂ ಸ್ಟಾರ್ಟ್ ಆದರೆ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಒಂದು ದೊಡ್ಡ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ಮತ್ತೆ ರಿವರ್ಸಲ್ ಆಗುತ್ತೆ. ರಿವರ್ಸಲ್ ಆಗಿ ಮತ್ತೆ ಬೈಯರ್ಸ್ನ ಫೀಲ್ಡಿಗೆ ತರ್ತಾನೆ. ಆಮೇಲೆ ಮತ್ತೆ ಇಲ್ಲಿಂದ ಈ ಝೋನಿಂದ ಮತ್ತೆ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೆಲ್ಲಿಂಗ್ ಸ್ಟಾರ್ಟ್ ಆದರೆ ಅಪ್ ಟು ನಿಮಗೆ ಈ ಝೋನ್ವರೆಗೂ ಇಲ್ಲಿ 24,190ವರೆಗೂ ನಿಮಗೆ ಟಾರ್ಗೆಟ್ ಇರುತ್ತೆ. ಈ ಝೋನ್ವರೆಗೂ 24,190ವರೆಗೂ ನಿಮ್ಮ ಟಾರ್ಗೆಟ್ ಇರುತ್ತೆ. ಸೊ ಈ ಥರ ನೀವು ಮಂಡೇನ ಟ್ರೇಡ್ಸ್ನ ಪ್ಲ್ಯಾನ್ ಮಾಡ್ಬೋದು. ಅಕಸ್ಮಾತ್ ಗ್ಯಾಪ್ ಅಪ್ ಆಯಿತು ಅಂದ್ಕೊಂಡ್ರೆ, ಗ್ಯಾಪ್ ಅಪ್ ಆದರೆ ಮಾರ್ಕೆಟು 15 ಮಿನಿಟ್ಸಲ್ಲಿ ಹೋಗಿ ಗ್ಯಾಪ್ ಅಪ್ ಆದರೂ ಕೂಡ ಇಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೈನ್ ಇದೆ. ಸೊ ಗ್ಯಾಪ್ ಅಪ್ ಆದರೂ ಕೂಡ ನೀವು ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಇಲ್ಲೇನಾದರೂ ಗ್ಯಾಪ್ ಅಪ್ ಆದರೆ ಇಲ್ಲಿಂದ ಹೋಗಿ ನೆಕ್ಸ್ಟು ಇಲ್ಲಿಂದ ಕೆಳಗಡೆ ಬರುತ್ತೆ. ಸೊ 90 ಜನ ಟ್ರೇಡರ್ಸು 90% ಆಲ್ಮೋಸ್ಟ್ ಟ್ರ್ಯಾಪ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಈ ಥರ ನೋಡ್ಕೊಂಡು ಟ್ರೇಡ್ಸ್ನ ಪ್ಲ್ಯಾನ್ ಮಾಡಿ ಆರಾಮಾಗಿ ಕೂತು ನೀವು ಅನಾಲಿಸಿಸ್ ಮಾಡಿ. ಇದು ನನ್ನ ಅನಿಸಿಕೆ. ನೀವು ಯಾವ ಥರ ಟ್ರೇಡ್ ಮಾಡ್ತೀರಾ ನೋಡಿ.